ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಪವಿ ಕನ್ನಡ ವ್ಲಾಗ್ಸ್. ನಾನು ಹಿಂದಿನ ವ್ಲಾಗ್ನಲ್ಲಿ 6 ಎಳೆ ದಾರಾನ ಹೇಗೆ ಮಾಡ್ಕೊಳ್ಳೋದು, ಕುಚ್ಚಾಕೋದಕ್ಕೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಹಾಗೆಯೇ ಈ ವಿಡಿಯೋದಲ್ಲಿ ಆ 6 ಎಳೆ ದಾರಾನ ಉಪಯೋಗಿಸ್ಕೊಂಡು ಕುಚ್ಚು ಹಾಕೋದಕ್ಕೆ ಬೇಸಿಕ್ ಚೈನ್ನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. 6 ಎಳೆ ಕಾಣಿಸ್ತಾ ಇದೆ ಅಲ್ವಾ? ಅದೇ ಥರ ನಾನು ಇನ್ನೊಂದು ಸುತ್ತಿಟ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಒಂದು ಟ್ರಿಮ್ಮರು, ಕ್ರೋಶ ಹಾಗೆ ಬಟ್ಟೆ. ನಾನು ಇಲ್ಲಿ ವೈಟ್ ಫಾಲ್ಸ್ನ ತೊಗೊಂಡಿದ್ದೀನಿ ಆಯಿತಾ, ನಿಮಗೆ ನೀಟಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ. ನೀವು ಯಾವುದಾದ್ರೂ ಬಟ್ಟೆಗೆ ಜಿಗ್ಜಾಗ್ ಮಾಡಿಸ್ಕೊಂಡು ಅದನ್ನೇ ತೊಗೋಬೋದು, ಇಲ್ಲ ವೈಟ್ ಫಾಲ್ಸ್ ತೊಗೊಂಡ್ರೂ ಓಕೆ. ಈಗ ವೈಟ್ ಫಾಲ್ಸ್ ಇದೆ ಅಲ್ವಾ, ಅದಕ್ಕೆ 6 ಎಳೆ ದಾರಾನ ತೊಗೊಂಡು ಫ್ರಂಟ್ ಬ್ಯಾಕು ನೋಡ್ಕೊಂಡಿರ್ತೀವಲ್ವ, ಬ್ಯಾಕ್ ಸೈಡು ದಾರಾನ ಇಟ್ಕೋಬೇಕು, ಫ್ರಂಟ್ ಸೈಡು ನಾವು ಕ್ರೋಶನ ಇಟ್ಕೋಬೇಕು. ಬ್ಯಾಕ್ ಸೈಡ್ ದಾರ ಇಟ್ಕೊಂಡು ಕೈಗೆ ದಾರಾನ ಸುತ್ತಕೊಂಡು ಈ ಥರ ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ತೊಗೋಬೇಕು ದಾರಾನ. ಟ್ಯೂಲಿಪ್ ಜಪಾನ್ ಅನ್ನೋ ಕಡೆ ಇಟ್ಕೊಳ್ಬೇಕು ನಾವು, ಹೆಬ್ಬೆರಳು ಅದ್ರ ಮೇಲಿರಬೇಕು, ಆಗ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಕಾಣಿಸ್ತಿದೆ ಅಲ್ವಾ ಯಾವ ಥರ ತೊಗೋತಿರೋದು ಅಂತ? ಆ ಥರ ದಾರ ಸರಾಗವಾಗಿ ಹೋಗ್ತಾ ಇದೆ ಅನ್ನೋದಾದರೆ ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ. ಟ್ಯೂಲಿಪ್ ಜಪಾನ್ ಅನ್ನೋ ಕಡೆ ಬೆರಳಿಟ್ಕೊಂಡು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ಎಳ್ಕೋಬೇಕು. ಕಾಣಿಸ್ತಿದೆಯಾ? ಆ ಥರ 2ರಿಂದ 1 ತೊಗೊಂಡ್ರೆ ಇದನ್ನು ಲಾಕ್ ಅಂತ ಕರೀತಾರೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಬಟ್ಟೆಗೆ ಚುಚ್ಚಿ ಎಳ್ಕೊಂಡು ಈ ಥರ ಎರಡು ಮನೆ ಏರ್ಪಟ್ಟಿರುತ್ತೆ, ಆ 2 ಮನೆಯನ್ನು ಇನ್ನೊಂದು ಸರಿ ದಾರ ತೊಗೊಂಡು ಆ 2 ಮನೆಯಿಂದ ಹೊರಗಡೆ ದಾರ ತೊಗೊಂಬಂದರೆ ಅದನ್ನು ಲಾಕ್ ಅಂತ ಕರೀತಾರೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಥರ ಸರಾಗವಾಗಿ ನಾವು ಬೆರಳನ್ನು ಮತ್ತು ಕ್ರೋಶನೂ ಆಡಿಸ್ಬೋದು ಅಂತ ಇದ್ದರೆ ಮಾತ್ರ ಅದು ನೀಟಾಗಿದೆ ದಾರ, ಎಲ್ಲ ಎಳೆಗಳು ಇದ್ದಾವೆ ಅಂತ. ಇಲ್ಲ ಅಂದರೆ ಟೈಟ್ ಆಗ್ತಾ ಇತ್ತು ಅಂದರೆ ನಾವು ಯಾವುದೋ ಎಳೆನ ಬಿಟ್ಟಿದ್ದೀವಿ ಅಂತ ಅರ್ಥ. ಇನ್ನೊಂದು ಸರಿ ನೋಡ್ಕೋಬೇಕು ಆಯಿತಾ, ಎಳೆಗಳನ್ನ ಬಿಡಬಾರ್ದು. ಓಕೆ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಬಟ್ಟೆಗೆ ಚುಚ್ಚಿ ಆ ಚೂಪುಗಿರುತ್ತಲ್ವ, ಅದು ನಮ್ಮ ಸೈಡ್ ಇರಬೇಕು, ಅದರಲ್ಲಿ ದಾರಾನ ತೊಗೊಂಡು 2ರಿಂದ 1 ಹೊರಗಡೆ ತೊಗೊಂಡ್ರೆ ಲಾಕ್ ಅಂತ ಕರೀತಾರೆ ಅದನ್ನು. ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ತೊಗೊಳ್ಳಿ. ನೋಡಿ ಯಾವ ಥರ ಅಂತ ಕಾಣಿಸ್ತಿದೆ ಅಲ್ವಾ? ಮೇ ಬಿ ಸ್ವಲ್ಪ ಬ್ಲರ್ ಅನಿಸ್ಬೋದು, ಬಟ್ ನೋಡಿ ತೊಗೊಳ್ಳಿ ಆಯಿತಾ. ದಾರಾನ ಬಿಡಬಾರ್ದು. ದಾರಾನ ಬಿಟ್ವಿ ಅಂದರೆ ಅದು ಹಾಕೋದಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಎಲ್ಲ ಎಳೆಗಳ್ನ ಮತ್ತೆ ತೊಗೊಂಡು ಹಾಕಬೇಕಾಗುತ್ತೆ. ಹಾಗಾಗಿ ಕಾಣಿಸ್ತಿದೆ ಅಲ್ವಾ ಯಾವ ಥರ ಹಾಕೋದು ಅಂತ ನೋಡಿ. ಅಲ್ಲಿ ಯಾವ ಥರ ಇರುತ್ತೆ ಚೂಪುಗೆ ಮುಂದೆ ತುದಿ ಅನ್ನೋದನ್ನು ತೋರಿಸ್ತಾ ಇರೋದು. ಆ ಥರ ತುದಿ ನಮ್ಮ ಸೈಡ್ ಇದ್ದು ಹಿಂಗೆ ಎಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೀವು ಈ ಥರನೇ ಹ್ಯಾಂಡಲ್ ಮಾಡಿ, ಈ ಥರನೇ ಇಟ್ಕೋಬೇಕು. ಟ್ಯೂಲಿಪ್ ಜಪಾನ್ ಅನ್ನೋ ಕಡೆ ಹೆಬ್ಬೆರಳು ಮತ್ತು ಒಂದು ಬೆರಳು ಮುಂದೆ, ಮಧ್ಯದ ಬೆರಳು ಮುಂದೆ ಇಡಬೇಕು, ತೋರು ಬೆರಳು ಹೆಬ್ಬೆರಳಿನ ಸಮ ಆ ಕಡೆ ಇಡಬೇಕು. ನಂಬರ್ಸ್ ಇರುತ್ತಲ್ವ ಆ ಸೈಡ್ ಇಡಬೇಕು. ಈ ಥರ ಕಾಣಿಸ್ತಿದೆ ಅಲ್ವಾ? ನೆಕ್ಸ್ಟ್ ಚೈನು. ಈಗ ಆಗ್ತಿರೋದು ಚೈನು, ಓಕೆನಾ? ಚೈನ್ ಹಾಕೋದಕ್ಕನ್ನ ಕಲ್ತ್ಕೊಳ್ಳಿ. ಹಾಗೆಯೇ ಕಾಣಿಸ್ತಿದೆ ಅಲ್ವಾ ಚೈನ್ ಹಾಕ್ತಾ ಇರೋದು? ಈಗ ನೋಡ್ತಾ ಇದ್ದೀರಲ್ವ ಚೈನ್ ಹೇಗೆ ಹಾಕೋದು ಅಂತ? ಸುಲಭವಾಗಿದೆ. ಈ ಥರ ದಾರಾನ ಒಂದು ಸರಿ ನೋಡಿಕೊಂಡು ಕ್ರೋಶದಿಂದೆಯಿಂದ ತೊಗೊಂಡು ಈ ಮನೆ ಒಳಗಡೆ ಆ ದಾರಾನ ಎಳ್ಕೋಬೇಕು. ಈ ಥರ ಮೊದಲನೇದಾಗಿ ಪ್ರಾರಂಭದಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹಾಕಿ ಆಯಿತಾ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಫಾಸ್ಟಾಗಿ ಬರುತ್ತೆ. ನಮಗೇನೆ ಕಲಿಯುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಟೈಟಾಗಿ ಹಾಕೋಕ್ಕೆ ಹೋಗಬೇಡಿ, ಬರಲ್ಲ, ದಾರ ಎಳೆಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲೂಸಾಗಿಯೇ ಹಾಕ್ಕೊಳ್ಳಿ. ನಮ್ಮದು ಬೆರಳಿದೆಯಲ್ಲ ಅದರಲ್ಲಿ ಹ್ಯಾಂಡಲ್ ಮಾಡಬೇಕು, ಓಕೆನಾ? ಆ ಲೂಸಾಗೆ ತೊಗೊಂಡು ಹಿಂಗೆ ಎಳ್ಕೊಂಡು ಆಮೇಲೆ ಬೆರಳಲ್ಲಿ ಎಳ್ಕೊಂಡು ಅದು ಟೈಟ್ ಆಗುತ್ತೆ ಆಯಿತಾ. ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಆ ಥರ ಹಿಂದೆಯಿಂದ ತೊಗೊಂಡು ಎಳ್ಕೊಂಡು ಬೆರಳಲ್ಲಿ ಇದು ಮಾಡಬೇಕು. ಕೆಲವೊಂದು ಸರಿ ದಾರಗಳು ಸಿಕ್ಕಾಕೊಳ್ಳುತ್ತೆ, ಆವಾಗ ಬಿಡಿಸ್ಬಿಟ್ಟು ಮತ್ತೆ ಹಾಕೋಬೇಕಾಗುತ್ತೆ ಆಯಿತಾ. ಸ್ಲೋವಾಗಿ ಹಾಕುವಾಗ ಸಿಗಾಕೊಳ್ಳುತ್ತೆ, ಬಟ್ ನೀವು ಕಲ್ತಾದ್ಮೇಲೆ ಫಾಸ್ಟಾಗಿ ಹಾಕ್ಕೊಳ್ಳುವಾಗ ಸಿಗಾಕೊಳ್ಳಲ್ಲ. ಇವಾಗ ತೋರಿಸಿದ್ದು ನಾನು ಸ್ಟಿಚ್ಚು, ಈ ಕಡೆ ಅಂದರೆ ಲಾಕ್ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಚೈನ್ ಹಾಕೋದು ಹೀಗೆ ಆಯಿತಾ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬರೀ
ಲಾಕ್ ಮತ್ತು ಚೈನು, ಈ ಥರ ಲಾಕು ಮತ್ತು ಚೈನ್ನ ಪ್ರಾಕ್ಟೀಸ್ ಮಾಡಿರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಸರಿ ಅದನ್ನು ಹೇಳಿಕೊಟ್ಟು ಆರ್ಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.